ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಜನರ ದುರ್ಮರಣ. ಮತ್ತಷ್ಟು ಬಲಿಗಾಗಿ ಕಾಯ್ತಾ ಇದೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್. ಸಂಪೂರ್ಣವಾಗಿ ಶಿಥಿಲವಾಗಿರುವಂತಹ ಆಸ್ಪತ್ರೆಯ ಕಾಂಪೌಂಡ್. ಒಂದ್ ಕಡೆ ವಾಲಿರುವ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್. ವಾಲಿರುವ ಕಾಂಪೌಂಡ್ ಕೆಳಗೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಶಿಥಿಲಗೊಂಡ ಕಾಂಪೌಂಡ್ ತೆರವು ಮಾಡದ ನಿರ್ಲಕ್ಷ್ಯ ವಹಿಸಲಾಗಿದೆ. ಸ್ಥಳಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಭೇಟಿ ನೀಡಿದ್ದಾರೆ. ಅಪರ ಮುಖ್ಯ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸನ್ ಭೇಟಿಯನ್ನು ಕೊಟ್ಟಿರೋದು. राघव 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 ನೋಡಿ, ಬೌರಿಂಗ್ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಸಮಸ್ಯೆಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿ. ಬಲಿಗಾಗಿ ಕಾಯ್ತಾ ಇದೆ ಕಾಂಪೌಂಡ್. ಇದೇನು ಬಿದ್ದೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ವಾಲ್ಕೊಂಡಿದೆ. ಆದ್ರೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ನಿನ್ನೆ ಸಿಎಂ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕ್ಲಾಸ್ ತೆಗೆದುಕೊಂಡು ಏನ್ರಿ ಮಾಡ್ತಿದ್ರಿ ಇಷ್ಟ ದಿನ ನೀವು ಅಂತ ಪ್ರಶ್ನಿಸಿದ್ದಾನೆ. ಇವ್ರು ಇನ್ನೂ ಅದನ್ನ ಏನು ಕೆಲಸ ಕಾರ್ಯ ಮಾಡದೆ ಹಂಗೆ ಬಿಟ್ಬಿಟ್ರೆ ಒಂದಷ್ಟು ಅಮಾಯಕರ ಜೀವ ಹೋಗುತ್ತೆ. ಈಗ ನೋಡಿ, ಈಗ 7 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ನಾವು ಹೇಳ್ತಾ ಇದೀವಿ ಅಲ್ವಾ. ಇಲ್ಲಿ ಕುತ್ಕೊಂಡು ಅನ್ಯಾಯ ಆಗಿದೆ ಅಂತ ನಾವು ಹೇಳ್ಬೋದು. 5 ಲಕ್ಷ, 3 ಲಕ್ಷ, 2 ಲಕ್ಷ ಅಂತ ಪರಿಹಾರನೂ ಕೊಡ್ಬೋದು. ಅವರ ಕುಟುಂಬಸ್ಥರಿಗೆ ಏನು ಉತ್ತರ ಕೊಡೋದು? ಯಾರು ಉತ್ತರ ಕೊಡೋದು? ಯಾರು ಜವಾಬ್ದಾರಿ ವಹಿಸ್ಕೊಂತೀರಾ? ಯಾರು ಹೊಣೆಗಾರಿಕೆ ಎತ್ಕೊಂತೀರಾ? ನೀವು 3 ಲಕ್ಷ 2 ಲಕ್ಷಕ್ಕೆ ಹೋಗಿರೋ ಜೀವ ವಾಪಸ್ ಬರುತ್ತಾ? ದುಡಿತಾ ಇದ್ದಂಥ ಜೀವಗಳು, ಸ್ಕೂಲ್ಗೆ ಹೋಗಿ ಬಂದಿದ್ದ ಮಗು ಇನ್ನು ಜೀವನನೇ ಕಂಡುಕೊಂಡಿಲ್ಲ. ಎಷ್ಟು ಹೊಟ್ಟೆ ಉರಿಯಲ್ಲ ತಂದೆ ತಾಯಿಗೆ. ಜೀವನ ಮಾಡೋದಕ್ಕೆ ಅಂತ ಬೇರೆ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಬರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಈ ತರ ಕಾಂಪೌಂಡ್ ಬಿದ್ದು, ಮರ ಬಿದ್ದು, ತಲೆ ಒಡೆದು ಸತ್ತೋದ್ರೆ ಯಾರ್ರೀ ಜವಾಬ್ದಾರಿ? ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಸತ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಮತ್ತೆ ಈ ಕೆಲವು ಗಾಯಗಳಾಗಿತ್ತು, ಅವರ ಆರೋಗ್ಯ ಯಾವ ರೀತಿ ಆಗಿದೆ? ಖಂಡಿತವಾಗ್ಲೂ ಈಗಾಗಲೇ ವೈದ್ಯಕೀಯ ಶಿಕ್ಷಣ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಬಂದಿದ್ದಾರೆ. ಹಾಗೇನೆ ಇಲಾಖೆ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಅವರು ಕೂಡ ಬಂದು ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಬೌರಿಂಗ್ ಆಸ್ಪತ್ರೆಯ ಆಡಳಿತ ವರ್ಗದ ನಿರ್ಲಕ್ಷ್ಯ ಈಗ ನೇರವಾಗಿ ಎದ್ದು ಕಾಣಿಸ್ತಾ ಇರುವಂತದ್ದು. ಸಹಜವಾಗಿ ನಿನ್ನೆ ಈ ಒಂದು ಕಾಂಪೌಂಡ್ ನ ಸರಿಯಾದ ರೀತಿಯಲ್ಲಿ ಕಾಂಪೌಂಡ್ ನಿರ್ವಹಣೆ ಮಾಡಿದ್ರೆ ಅಥವಾ ಆ ಕಾಂಪೌಂಡ್ ಗಳಿಗೆ ಬರೇ ವ್ಯವಸ್ಥೆಗಳನ್ನ ಶಾಸಕ ವ್ಯವಸ್ಥೆಗಳನ್ನು ಮಾಡಿದ್ರೆ 7 ಜನರ ಬಲಿ ತಪ್ಪಿತ್ತು ಅನ್ನುವಂತಹ ಮಾಹಿತಿ ಇರುವಂತದ್ದು. ಹಾಗಾಗಿ ತಪ್ಪಿತಸ್ಥರ ವಿರುದ್ಧ ಈಗ ಯಾರು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಚಿಂತನೆ ನಡೀತಾ ಇರುವಂತದ್ದು. ಸಹಜವಾಗಿ ಈಗ ಸ್ಥಳಕ್ಕೆ ಅಂದ್ರೆ ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆ ವರದಿ ಕೂಡ, ಆಂತರಿಕ ವರದಿ ಕೂಡ ಈಗ ಪಡ್ಕೋತಾ ಇರುವಂತದ್ದು. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಕ್ರಮ ಆಗುವಂತ ಸಾಧ್ಯತೆಗಳಿದೆ. ಇನ್ನೊಂದು ಈ ಒಂದು ನಿರ್ಲಕ್ಷ್ಯ ದೂರುಗಳು ದಾಖಲಾಗುತ್ತೆ ಅನ್ನೋದು ಕೂಡ ಈಗ ಇರುವಂತದ್ದು. ಜೊತೆಗೆ ಮಟ್ಟಿಗೆ ಇಲ್ಲಿ ಗಾಯಗೊಂಡವರನ್ನ ಬೌರಿಂಗ್ ಆಸ್ಪತ್ರೆ, ರಿಕವರಿ ಆಸ್ಪತ್ರೆಗಳಿಗೆ ಬೇರೆ ನಗರದ 2-3 ಆಸ್ಪತ್ರೆಗಳಿಗೆ ಸ್ಥಳಾಂತರವನ್ನ ಮಾಡಲಾಗಿದೆ. ಹಾಗಾಗಿ ಅವರ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಇನ್ನು ಮೃತಪಟ್ಟವರನ್ನ ಈಗಾಗಲೇ ಕೆಲವು ಬಾಡಿ ಮಾರ್ಚರಿಗಳಲ್ಲಿ, ಇಲ್ಲಿ ಕೆಲವು ಬಾಡಿನ ಆಯಾ ಕುಟುಂಬಗಳಿಗೆ ಹಸ್ತಾಂತರಿಸುವ ಪ್ರಕ್ರಿಯೆ ಕೂಡ ಆಗ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಾಗಿದೆ, ಹೇಗೆ ಅನಾಹುತಗಳಾಯ್ತು ಅನ್ನೋದ್ರ ಸಂಪೂರ್ಣವಾದ ವರದಿಯನ್ನ ಏನು ವೈದ್ಯಕೀಯ ಶಿಕ್ಷಣ ಇಲಾಖೆ ಈಗ ಪಡ್ಕೊಳ್ತಾ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.